ನಮ್ಮ ಆರ್ಮಿ ಎಲ್ಲಿದೆ? ಯಾದವ ಕುಲದ ವೀರರ ತೇರು ಹೊರಟಿದೆ ದಿಕ್ಕು ದಿಕ್ಕಿನಲ್ಲಿ. ರೇಜಾಂಗುಲದ ವಿಜಯ ಪತಾಕೆಯ ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ, ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ. ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ಹೋ ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ರೇಜಾಂಗುಲದಿ ಗೆದ್ದವರಿವರು, ಇವರಿಗೆ ಸಮರು ಮತ್ಯಾರು. ಕೀರ್ತಿಯ ಕಲಶವ ತಲೆಯಲ್ಲಿ ಹೊತ್ತ ಭಾರತ ಮಾತೆಯ ಸುಪುತ್ರರು, ಭಾರತ ಮಾತೆಯ ಸುಪುತ್ರರು, ಭಾರತ ಮಾತೆಯ ಸುಪುತ್ರರು. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. 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 ರೇಜಾಂಗುಲ ರಜ ವೀರರ ಚರಿತೆ, ರೇಜಾಂಗುಲ ರಜ ವೀರರ ಚರಿತೆ. ರೇಜಾಂಗುಲ ರಜ ವೀರರ ಚರಿತೆ, ಭಾರತಾಂಬೆಯ ಕಲಶ ಯಾತ್ರೆ. अहिर रेजिमेंट हमारा, अहिर रेजिमेंट हमारा. ಮನೆ ಮನೆ ಮನಕ್ಕೆ ಹೇಳಬೇಕಿದೆ ನಮ್ಮ ವೀರರ ಶೌರ್ಯ ಕಥೆ. ಕೃಷ್ಣನ ವಂಶದ ನಮ್ಮ ಯೋಧರು ಕಷ್ಟವ ಕಳೆದ ವೀರ ಕಥೆ. ತನುಮನ ಅರ್ಪಿಸಿ ಗೆಲುವನ್ನು ಕೊಟ್ಟ ವೀರ ಸೈನಿಕರ ಉಸಿರು. ಭಾರತಾಂಬೆಯ ಎದೆಯಲ್ಲಿ ಬರೆಯಿತು ನಿತ್ಯ ನಿರಂತರ ಹೆಸರು. ನಿತ್ಯ ವಿನೂತನ ಪರಮ ಪಾವನ ಯೋಧರ ಜಯ ಗುಣಗಾನ. ಮಾನವ ಜನ್ಮದ ಸಾರ್ಥಕ ಸ್ಮರಣ, ದಿನ ದಿನ ಅನುದಿನ ಮನನ. ಜೀವ ತೆತ್ತ ಯದು ವಂಶದ ಯೋಧರ ಯಶೋಗಾಥೆಯ ಈ ಗಾನ. ತಾಯಿ ಭೂಮಿಗೆ ಗೆಲುವ ನೀಡಿದ ವೀರ ಮರಣಕ್ಕೆ ಸೋಪಾನ.
ರೇಜಾಂಗುಲದಿ ಗೆದ್ದವರಿವರು, ಇವರಿಗೆ ಸಮರು ಮತ್ಯಾರು? ಕೀರ್ತಿಯ ಕಲಶವ ತಲೆಯಲ್ಲಿ ಹೊತ್ತ ಭಾರತ ಮಾತೆಯ ಸುಪುತ್ರರು, ಭಾರತ ಮಾತೆಯ ಸುಪುತ್ರರು, ಭಾರತ ಮಾತೆಯ ಸುಪುತ್ರರು. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. 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 ರೇಜಾಂಗುಲ ರಜವೀರರ ಚರಿತೆ, ರೇಜಾಂಗುಲ ರಜವೀರರ ಚರಿತೆ. ಹೋ ರೇಜಾಂಗುಲ ರಜವೀರರ ಚರಿತೆ, ಭಾರತಾಂಬೆಯ ಕಲಶ ಯಾತ್ರೆ. ಯಾದವ ಕುಲದ ವೀರರ ತೇರು ಹೊರಟಿದೆ ದಿಕ್ಕು ದಿಕ್ಕಿನಲ್ಲಿ. ರೇಜಾಂಗುಲದ ವಿಜಯ ಪತಾಕೆಯ ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ, ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ. ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ಹೋ ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ರೇಜಾಂಗುಲದಿ ಗೆದ್ದವರಿವರು, ಇವರಿಗೆ ಸಮರು ಮತ್ಯಾರು? ಕೀರ್ತಿಯ ಕಲಶವ ತಲೆಯಲ್ಲಿ ಹೊತ್ತ ಭಾರತ ಮಾತೆಯ ಸುಪುತ್ರರು, ಭಾರತ ಮಾತೆಯ ಸುಪುತ್ರರು, ಭಾರತ ಮಾತೆಯ ಸುಪುತ್ರರು. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. 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 ರೇಜಾಂಗುಲ ರಜವೀರರ ಚರಿತೆ, ರೇಜಾಂಗುಲ ರಜವೀರರ ಚರಿತೆ. ಹೋ ರೇಜಾಂಗುಲ ರಜವೀರರ ಚರಿತೆ, ಭಾರತಾಂಬೆಯ ಕಲಶ ಯಾತ್ರೆ. ಯಾದವ ಕುಲದ ವೀರರ ತೇರು ಹೊರಟಿದೆ ದಿಕ್ಕು ದಿಕ್ಕಿನಲ್ಲಿ. ರೇಜಾಂಗುಲದ ವಿಜಯ ಪತಾಕೆಯ ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ, ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ. ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ಹೋ ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ರೇಜಾಂಗುಲದಿ ಗೆದ್ದವರಿವರು, ಇವರಿಗೆ ಸಮರು ಮತ್ಯಾರು? ಕೀರ್ತಿಯ ಕಲಶವ ತಲೆಯಲ್ಲಿ ಹೊತ್ತ ಭಾರತ ಮಾತೆಯ ಸುಪುತ್ರರು, ಭಾರತ ಮಾತೆಯ ಸುಪುತ್ರರು, ಭಾರತ ಮಾತೆಯ ಸುಪುತ್ರರು. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. 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 ರೇಜಾಂಗುಲ ರಜವೀರರ ಚರಿತೆ, ರೇಜಾಂಗುಲ ರಜವೀರರ ಚರಿತೆ. ಹೋ ರೇಜಾಂಗುಲ ರಜವೀರರ ಚರಿತೆ, ಭಾರತಾಂಬೆಯ ಕಲಶ ಯಾತ್ರೆ. अहिर रेजिमेंट हमारा, अहिर रेजिमेंट हमारा. ಮನೆ ಮನೆ ಮನಕ್ಕೆ ಹೇಳಬೇಕಿದೆ ನಮ್ಮ ವೀರರ ಶೌರ್ಯ ಕಥೆ. ಕೃಷ್ಣನ ವಂಶದ ನಮ್ಮ ಯೋಧರು ಕಷ್ಟವ ಕಳೆದ ವೀರ ಕಥೆ. ತನುಮನ ಅರ್ಪಿಸಿ
ತಪ್ಪಿಸಿ ಗೆಲುವನ್ನು ಕೊಟ್ಟ ವೀರ ಸೈನಿಕರ ಉಸಿರು. ಭಾರತಾಂಬೆಯ ಎದೆಯಲ್ಲಿ ಬರೆಯಿತು ನಿತ್ಯ ನಿರಂತರ ಹೆಸರು. ನಿತ್ಯ ವಿನೂತನ ಪರಮ ಪಾವನ ಯೋಧರ ಜಯ ಗುಣಗಾನ. ಮಾನವ ಜನ್ಮದ ಸಾರ್ಥಕ ಸ್ಮರಣ, ದಿನ ದಿನ ಅನುದಿನ ಮನನ. ಜೀವ ತೆತ್ತ ಯದುವಂಶದ ಯೋಧರ ಯಶೋಗಾಥೆಯ ಈ ಗಾನ. ತಾಯಿ ಭೂಮಿಗೆ ಗೆಲುವ ನೀಡಿದ ವೀರ ಮರಣಕ್ಕೆ ಸೋಪಾನ. ಏನು ಆಲ್ ಇಂಡಿಯಾ ಯಾದವ ಮಹಾಸಭಾದ ನಿರ್ಣಯದಂತೆ ಬಿಹಾರ್ನ ಚಾಪ್ರಾದಿಂದ ಹೊರಟಂತ ಈ ಒಂದು ಕಳಶ ಯಾತ್ರೆ 8 ರಾಜ್ಯಗಳನ್ನು ಮೆರವಣಿಗೆ ಮೂಲಕ ಬಂದು ಅಲ್ಲಿ ಆಗಿರ್ತಕ್ಕಂಥ ನಿರ್ಣಯಗಳ ಜಾಗೃತಿಯನ್ನ, ಆ ನಿರ್ಣಯಗಳನ್ನ ಸಮಾಜಕ್ಕೆ, ಸಮುದಾಯಕ್ಕೆ ತಿಳಿಸುವ ಮೂಲಕ ಇವತ್ತು ಮತ್ತೆ ನೆನ್ನೆ ತಾನೇ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಕಳಶ ಯಾತ್ರೆ ಆಗಮಿಸಿದೆ. ಈ ಕಳಶ ಯಾತ್ರೆಯನ್ನು ತಮಿಳುನಾಡಿನ ಗಡಿಯಾಗಿರ್ತಕ್ಕಂಥ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕರ್ನಾಟಕ ರಾಜ್ಯಕ್ಕೆ ಬರಮಾಡಿಕೊಂಡು ನಿನ್ನೆಯೆಲ್ಲ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ವಿವಿಧ ತಾಲೂಕುಗಳಲ್ಲಿ ಇದರ ಮೆರವಣಿಗೆಯನ್ನು ಮಾಡಿ ಇವತ್ತು ಬೆಳಗ್ಗೆ 8 ಗಂಟೆಗೆ ನಮ್ಮ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಗಡಿ ಗ್ರಾಮವಾಗಿರ್ತಕ್ಕಂಥ ಗಂಗಾಪುರ ಗ್ರಾಮಕ್ಕೆ ಈ ಕಳಶ ಯಾತ್ರೆ ಬಂದಿರ್ತದೆ. ಕರ್ನಾಟಕ ಯಾದವ ಸಂಘದ ಅಧ್ಯಕ್ಷರು, ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ.ಟಿ. ಶ್ರೀನಿವಾಸಣ್ಣವರ ನೇತೃತ್ವದಲ್ಲಿ ಈ ಒಂದು 8 ರಾಜ್ಯಗಳನ್ನು ಈ ಕಳಶ ಯಾತ್ರೆಯ ಜೊತೆಯಲ್ಲೇ ಸುತ್ತುತ್ತಾ ಬಂದಿರತಕ್ಕಂಥ ಅಖಿಲ ಭಾರತ ಯಾದವ ಮಹಾಸಭಾದ ಅಧ್ಯಕ್ಷ, ಹಾಗೇನೆ ಬಿಹಾರ್ ಚಾಪ್ರಾದಿಂದ ಪ್ರಾರಂಭವಾಗಿರ್ತಕ್ಕಂಥ ಕಳಶ ಯಾತ್ರೆಯಲ್ಲಿ ಜೊತೆಗೆ ಹೆಜ್ಜೆಯನ್ನು ಹಾಕುತ್ತಾ 225 ದಿನಗಳು ಕೂಡ ಈ ಒಂದು ರಥಯಾತ್ರೆಯ ಜೊತೆಯಲ್ಲಿದ್ದು ನವೆಂಬರ್ನ 18ನೇ ತಾರೀಕು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೀತಕ್ಕಂಥ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಭಾಗವಹಿಸುವ ತನಕ ಕೂಡ ಜೊತೆಯಲ್ಲಿ ಹೆಜ್ಜೆ ಹಾಕ್ತಕ್ಕಂಥ ನಮ್ಮ ಪಕ್ಕದ ಆಂಧ್ರ ಪ್ರದೇಶದ ಯುವ ಮುಖಂಡರು, ಸಮಾಜದ ಮುಖಂಡರು ಆಗಿರ್ತಕ್ಕಂಥ ಕಿರಣ್ ಕುಮಾರ್ ಯಾದವ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೊಸಕೋಟೆ ಯಾದವ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಒಟ್ಟಿಗಿದ್ದಾರೆ, ಅವ್ರಿಗೂ ಕೂಡ ನಾನು ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಯಾದವ ಸಂಘದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಯರೇಗೌಡರಿದ್ದಾರೆ, ಯರೇಗೌಡರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಖಜಾನ್ಸಿಗಳಾಗಿರ್ತಕ್ಕಂಥ ವೆಂಕಟೇಗೌಡರಿದ್ದಾರೆ, ವೆಂಕಟೇಗೌಡರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಅನ್ಪಳ್ಳಿ ಸೀನಣ್ಣವರಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು. ಚಾಪ್ರಾ ಅಧಿವೇಶನದಲ್ಲಿ ನಿರ್ಣಯ ನಾವು ಮಾಡಿ ಏನು ಈ ದೇಶ ಕಂಡ 2 ಯುದ್ಧಗಳು, ಮಹಾನ್ ಯುದ್ಧಗಳು, ನಮಗೆ ಜಯ ಆಗ್ತದೆ. ಜಯ ಆದಂಥ ಆದರೂ ಕೂಡ ಈ ಯಾದವ ರೆಜಿಮೆಂಟಲ್ಲಿದ್ದಂಥ ಅಹೀರ್ ಯಾದವ ರೆಜಿಮೆಂಟಲ್ಲಿದ್ದಂಥ 124 ಯೋಧರು ಕೂಡ ವೀರ ಮರಣವನ್ನು ಅಪ್ತಾರೆ. ವೀರ ಮರಣವನ್ನು ಅಪ್ಪುವ ಮೂಲಕ ಚೀನಾ ಸೈನಿಕರಿಗೆ ತಡೆಯೊಡ್ಡುವ ಮೂಲಕ ಭಾರತ ಗಡಿಯನ್ನು ಪ್ರವೇಶ ಮಾಡದಂತೆ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಇದರ ಒಂದು ಸವಿನರ್ಪಣೆಗಾಗಿ ಅವರಿಗೆ ಗೌರವ ಸಮರ್ಪಣೆಗಳನ್ನು ಮಾಡಬೇಕು ಅಂತೇಳಿ ಚಾಪ್ರಾದಲ್ಲಿ ನಡೆದಂಥ ಅಖಿಲ ಭಾರತ ಯಾದವ ಮಹಾಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಣಯದ ಮೇರೆಗೆ ಇಡೀ ದೇಶಾದ್ಯಂತ ಆ ಅಹೀರ್ ಯಾದವ ಯುವ ಸೇನಾನಿಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು. ವೀರ ಮರಣವನ್ನು ಒಪ್ಪಿದ್ದಾರೆ. ಅವರು ಗಡಿ ಭಾಗದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದವನ್ನು ಕಾಯ್ತಕ್ಕಂಥ ಕೆಲಸ, ಗಡಿಯನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾವು ಗೌರವ ಸಮರ್ಪಣೆಗಳನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಏನು ಹೋರಾಟವನ್ನು ಮಾಡಿದ್ರು
ಆ ಹೋರಾಟಕ್ಕೆ ನಾವು ಗೌರವ ಸಮರ್ಪಣೆಯನ್ನು ನಮ್ಮ ಸಮಾಜದಿಂದ ತೋರಿಸಬೇಕು. ಜೊತೆಗೆ ದೇಶಾದ್ಯಂತ ಇವರ ಒಂದು ವೀರ ಪರಾಕ್ರಮವನ್ನು ಕೂಡ ಜನಜಾಗೃತಿ ಮೂಲಕ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಳಶ ಯಾತ್ರೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದರ ಮುಖೇನ ಆ 124 ಮಂದಿ ಏನು ಹುತಾತ್ಮರಾದರೋ ಅವರೆಲ್ಲರಿಗೂ ಕೂಡ ಹೊಸಕೋಟೆ ತಾಲೂಕು ಯಾದವ ಸಂಘ, ಕರ್ನಾಟಕ ರಾಜ್ಯ ಯಾದವ ಸಂಘ ನಮ್ಮ ನಮನಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಆ ಒಂದು ಚಾಪ್ರಾದಲ್ಲಿ ಆದಂಥ ನಿರ್ಣಯಗಳ ಮೇರೆಗೆ ಈ ದೇಶದಲ್ಲಿ ಈಗಾಗಲೇ ಜನಗಣತಿ ಪ್ರಾರಂಭ ಆಗ್ತಕ್ಕಂಥ ಒಂದು ಸಂದರ್ಭ. ಈಗಾಗಲೇ ಸರ್ಕಾರ ಕೂಡ ನಿರ್ಣಯನ ಮಾಡಿದೆ. ಮಹಿಳೆಯರಿಗೆ, ಹಿಂದುಳಿದ ವರ್ಗ ಸಮಾಜಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು, ಈ ಒಂದು ರಾಜಕೀಯ ಪ್ರಾತಿನಿಧ್ಯವನ್ನು, ಶೈಕ್ಷಣಿಕ ಪ್ರಾತಿನಿಧ್ಯವನ್ನು ನೀಡಬೇಕು ಅಂಥೇಳಿ ಅದನ್ನು ಕೂಡ ನಾವು ಒತ್ತಾಯಿಸ್ತಕ್ಕಂಥ ಒಂದು ಸಂದರ್ಭ. ಅದರ ಒಂದು ಜನಜಾಗೃತಿಯನ್ನು ಕೂಡ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ತಿಳಿಸ್ಕೊಡ್ತಕ್ಕಂಥದ್ದು ಕೂಡ ಆಗಬೇಕಾಗಿದೆ ಬಂಧುಗಳೇ. ಆ ನಿಟ್ಟಿನಲ್ಲಿ ಕೂಡ ಈ ಒಂದು ಕಳಶ ಯಾತ್ರೆ ಈ ಒಂದು ರಾಜ್ಯಗಳಲ್ಲಿ ಸಂಚರಿಸ್ತಾ ಇದೆ ಬಂಧುಗಳೇ. ಈ ಒಂದು ಕಳಶ ಯಾತ್ರೆ ನಮ್ಮ ಕರ್ನಾಟಕ ರಾಜ್ಯ ಯಾದವ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಸಂಚಾರವನ್ನು ಮಾಡುವ ಮುಖೇನ ಸಂಚರಿಸಿ ನಮ್ಮ ಸಮುದಾಯಕ್ಕಲ್ಲದೆ ಶೋಷಿತ ಸಮಾಜಗಳಿಗೆ, ಪ್ರವರ್ಗ 1ರ ಸಮಾಜಗಳಿಗೆ ನಾವು ಇದರ ಒಂದು ವಿವರಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದು ಆಗಬೇಕಾಗಿದೆ. ಹಾಗಾಗಿ ಇವತ್ತು ವಿಧಾನ ಪರಿಷತ್ನ ಸದಸ್ಯರು, ರಾಜ್ಯ ಯಾದವ ಸಂಘದ ಅಧ್ಯಕ್ಷರು, ಪ್ರವರ್ಗದ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ, ಈ ಶೋಷಿತ ಸಮಾಜಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ DT ಶ್ರೀನಿವಾಸ್ ಅವರ ಮತ್ತು ರಾಜ್ಯ ಯಾದವ ಸಂಘದ ನೇತೃತ್ವದಲ್ಲಿ ಇವತ್ತು ಈ ಒಂದು ಯಾತ್ರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಉದ್ದಗಲಕ್ಕೂ ಸಂಚಾರವನ್ನು ಮಾಡ್ತಾ ಇದೆ. ಏನು ಹೊಸಕೋಟೆ ತಾಲೂಕು ಯಾದವ ಸಂಘ ಇದೆ, ಈ ಒಂದು 4 ನಿರ್ಣಯಗಳನ್ನು ಶೋಷಿತ ಸಮಾಜಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಒಟ್ಟಿಗೆ ನಿಂತು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಮೆರವಣಿಗೆಗೆ ನಮಗೆ ತಾಲೂಕಿನ ಯಾದವ ಸಂಘ ಮತ್ತು ಎಲ್ಲ ಯಾದವ ಕುಲಬಂಧುಗಳು, ಶೋಷಿತ ಸಮಾಜದ ಬಂಧುಗಳು, ನಾಗರಿಕ ಬಂಧುಗಳು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಮಾಧ್ಯಮ ಪ್ರತಿನಿಧಿಗಳು ತಾವೆಲ್ಲರೂ ಕೂಡ ನಮ್ಮೊಟ್ಟಿಗೆ ನಿಂತು ಈ ಒಂದು ಸಮಾಜಕ್ಕೆ ತಲುಪಿಸ್ತಕ್ಕಂಥ ಮಾಹಿತಿಯನ್ನು ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಮೆರವಣಿಗೆ ಹೊರಟಿದೆ, ಇದನ್ನು ಕೂಡ ಸಮಾಜಕ್ಕೆ ತಲುಪಿಸ್ತಕ್ಕಂಥ ಕೆಲಸಕ್ಕೆ ನೀವು ಕೂಡ ಅಣಿಯಾಗಿ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ರಾಜ್ಯಾಧ್ಯಕ್ಷರು, ವಿಧಾನ ಪರಿಷತ್ನ ಸದಸ್ಯರು ಆಗಿರ್ತಕ್ಕಂಥ, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ DT ಶ್ರೀನಿವಾಸ್ ಅಣ್ಣವರು ಮಾತನಾಡಬೇಕು ಅಂತೇಳಿ ಅವರಲ್ಲಿ ಕಳಕಳಿಯಿಂದ ಕೋರ್ಕೋತಾನೆ. ತಲುಪಿಸ್ತಕ್ಕಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು, ಅವರಿಗೆ ಬೇಕಾಗಿರ್ತಕ್ಕಂಥ ರಾಜಕೀಯ ಪ್ರಾತಿನಿಧ್ಯ ಮತ್ತು ಶೈಕ್ಷಣಿಕ ಪ್ರಾತಿನಿಧ್ಯ, ಸಾಮಾಜಿಕವಾಗಿ ಸಿಗಬೇಕಾಗಿರ್ತಕ್ಕಂಥ ಆರ್ಥಿಕ ಏನು ಸೌಲಭ್ಯಗಳು ಸರ್ಕಾರಗಳು ಕೊಡಬೇಕಾಗಿದೆಯೋ ಈ ಸರ್ಕಾರಗಳನ್ನು ಒತ್ತಾಯಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಈ ಒಂದು ಕಳಶ ಯಾತ್ರೆ ಹೊರಟಿದೆ. ಅದಕ್ಕೆ ನಮ್ಮ ತಾಲೂಕಿನ ಯಾದವ ಸಂಘದ ಸಂಪೂರ್ಣ ಬೆಂಬಲ ಇದೆ. ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಇಲ್ಲೆಲ್ಲರೂ ಕೂಡ ಸೇರಿ ಮೆರವಣಿಗೆಯನ್ನು ಮಾಡುವ ಮೂಲಕ ಏನು ಆ 4 ನಿರ್ಣಯಗಳನ್ನು ಮೂಲ ಉದ್ದೇಶನ ಇಟ್ಕೊಂಡು ಬಂದಿದ್ದಾರೋ ಈ ಮೂಲ ಉದ್ದೇಶಗಳನ್ನು ನಮ್ಮ ತಾಲೂಕಿನ ಮೂಲೆ ಮೂಲೆಗೂ ಮತ್ತು ಎಲ್ಲ ಮನೆಗಳಿಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ತಮ್ಮ ಮೂಲಕ ಮತ್ತು ನಾವೆಲ್ಲರೂ ಕೂಡ ಸೇರಿ ಮಾಡ್ತಕ್ಕಂಥ ಒಂದು ಕೆಲಸ ನಮ್ಮ ಮೇಲೆ ಗುರುತರ ಜವಾಬ್ದಾರಿ ಇದೆ. ಅದನ್ನು ನಿಭಾಯಿಸಲಿಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಹಾಗಾಗಿ ನಾನು ಮಾಧ್ಯಮದ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಆ 4 ನಿರ್ಣಯಗಳನ್ನು ಈಗಾಗಲೇ ತಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ಶೋಷಿತ ಸಮುದಾಯಗಳಿಗೂ ಕೂಡ ಈ ಮಾಹಿತಿ ಹೋಗ್ತಕ್ಕಂಥದ್ದಾಗಬೇಕು. ಈ ಒಂದು ಜನಗಣತಿಯಲ್ಲಿ ಒಂದು ಆರ್ಥಿಕ ಸಮೀಕ್ಷೆ ಕೂಡ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಸ್ಥಿತಿಗತಿಗಳನ್ನು ಅದನ್ನು ಕೂಡ ಅರ್ಥ ಮಾಡಿಕೊಂಡು ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ರಾಜಕೀಯ ಪ್ರಾತಿನಿಧ್ಯ, ಶೈಕ್ಷಣಿಕ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಕೂಡ ಮುಂದಾಗಬೇಕು ಅಂತಕ್ಕಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನಾವು ಕೂಡ ಮನೆ ಮನೆಗೂ ಹೋಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ತಾವು ಕೂಡ ಈ ಒಂದು ಇಷ್ಟು ಸಂಖ್ಯೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಕೂಡ ಬಂದಿದ್ದೀರಾ. ನಾವು ಮಾಡಿರ್ತಕ್ಕಂಥ ಕೆಲಸವನ್ನು ಮೂಲೆ ಮೂಲೆಗೂ ತಲುಪಿಸ್ತಕ್ಕಂಥ ಗುರುತರ ಜವಾಬ್ದಾರಿ ತಮಗೂ ಕೂಡ ಇದೆ ಅಂತೇಳಿ ನಾನಾದರೂ ಭಾವಿಸ್ತಾ, ಇದೊಂದು ಹಿಂದುಳಿದ ವರ್ಗಗಳ ಮತ್ತು ಶೋಷಿತ ಸಮಾಜಗಳು ಯಾವುದಿದೆ ಇದರ ಧ್ವನಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಯಾರ ಜೊತೆಯಲ್ಲೂ ಕೂಡ ನಾವು ಪೈಪೋಟಿಗೆ ಇಳಿದಿಲ್ಲ. ನಮ್ಮ ಜೀವನದ ಅಸ್ತಿತ್ವಕ್ಕೂ ಮಾಡಬೇಕು ಅನ್ನೋದು 2ನೇ ನಿರ್ಣಯ ಆಗುತ್ತೆ. 3ನೇದು ರಾಜಕೀಯ ಪ್ರಾತಿನಿಧ್ಯ ಅಂತ ಹೇಳಿದ್ರೆ ಮಹಿಳಾ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಬೇಕು. ಅದರ ಜೊತೆಯಲ್ಲೇನೇ ಏನು ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಸಂಸತ್ತಲ್ಲಿ ಸಹ ಹಿಂದುಳಿದ ವರ್ಗಗಳಿಗೆ ಆದ್ಯತೆ ಕೊಡಬೇಕು ಅನ್ನೋದು ಇದು ನಿರ್ಣಯ ಆಗುತ್ತೆ. ಅಲ್ಲಿ ಅವತ್ತೇನಾಗುತ್ತೆ, ತೆಲಂಗಾಣದ ಮುಖ್ಯಮಂತ್ರಿಗಳು ಕೈಗೊಂಡಂಥ ನಿರ್ಣಯವನ್ನು ಎಲ್ಲರೂ ಅಂಗೀಕರಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳುವಂಥದ್ದು ಆಗುತ್ತೆ. ಅದೇ
ನಿಟ್ಟಿನಲ್ಲಿ ಇತರೆ ಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದು ಆಗುತ್ತೆ. ಹಾಗಾಗಿ ಚಾಪುರದಿಂದ ಪ್ರಾರಂಭವಾದಂಥ ಈ ಒಂದು ಕಳಶ ಯಾತ್ರೆ ಇವತ್ತು 8 ರಾಜ್ಯಗಳನ್ನು ಸುತ್ತಕೊಂಡು ಇದು ನಾವು 9ನೇ ರಾಜ್ಯ. ನಾವು ನಮ್ಮ ತಮಿಳುನಾಡು ಗಡಿ ಅಂದರೆ ಹೊಸೂರು ಗಡಿಯಲ್ಲಿ ನೆನ್ನೆ ತಗೊಂಡು ಕೋಲಾರ ಜಿಲ್ಲೆಯ 5 ತಾಲೂಕುಗಳಲ್ಲಿ ಪ್ರವಾಸ ಮಾಡಿ ವಿಚಾರವನ್ನು ಪ್ರಚಾರ ಮಾಡಿದ್ದೇವೆ. ಆ ಕೋಲಾರ ಜಿಲ್ಲೆಯ ಗಡಿಯಿಂದ ನಮ್ಮ ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅಧ್ಯಕ್ಷರು ಮತ್ತು ಎಲ್ಲ ಸಮಾಜದ ಬಂಧುಗಳು ಅದ್ಧೂರಿಯಾಗಿ ಕರ್ಕೊಂಡು ಬಂದಿದ್ದಾರೆ. ಇದು ಅಂತಿಮವಾಗಿ ನಾವು ತೆಲಂಗಾಣಕ್ಕೆ ತಲುಪಿಸ್ತೇವೆ. ತೆಲಂಗಾಣದಿಂದ ಹೋಗಿ ಕಾಶ್ಮೀರ ತಲುಪಿಕೊಂಡು ವಾಪಸ್ಸು ಇದು ಡೆಲ್ಲಿಗೆ ಬರುತ್ತೆ. ಡೆಲ್ಲಿಗೆ ನವಂಬರ್ 18ಕ್ಕೆ ಬರುತ್ತೆ. ನವಂಬರ್ 18ಕ್ಕೆ ಕನಿಷ್ಠ 10 ಲಕ್ಷ ಜನ ಸೇರಬೇಕು ಅನ್ನೋ ಒಂದು ನಿರ್ಣಯ ಆಗಿದೆ. ಆವತ್ತು ಖಂಡಿತ ಸರ್ಕಾರಗಳನ್ನು ಒತ್ತಾಯ ಮಾಡುವಂಥದ್ದು ಈ 4 ನಿರ್ಣಯಗಳನ್ನು ಯಥಾವತ್ತಾಗಿ ಪಾಲನೆ ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಏರುವಂಥ ಕೆಲಸ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲಿ ತುಳಿತಕ್ಕೆ ಒಳಗಾದಂಥ ಆರ್ಥಿಕವಾಗಿ ಸಬಲತೆ ಹೊಂದದೇ ಇರತಕ್ಕಂಥ ಬಡತನ ರೇಖೆಗಿಂತ ಕೆಳಗಿರತಕ್ಕಂಥ ಎಲ್ಲ ಸಮಾಜಗಳಿಗೂ ಇದು ಅನ್ವಯಿಸುತ್ತೆ. ಮುಂದುವರೆದ ಸಮಾಜದಲ್ಲಿ ಆರ್ಥಿಕ ಏನು ಇದರಿಂದ ಕೆಳಗಡೆ ಇರುವಂಥದ್ದು ಅವರು ಇರ್ತಾರೆ, ಅವ್ರಿಗೂ ಸಹ ಅಸ್ತಿತ್ವವನ್ನು ಕಲ್ಪಿಸೋದು ಇದಾಗಿರುತ್ತೆ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಖಂಡಿತ ಮಾಧ್ಯಮ ಮಿತ್ರರು ಇದನ್ನು ಯಥಾವತ್ತಾಗಿ ಸಮಾಜಕ್ಕೆ ತಿಳಿಸುವಂಥ ಕೆಲಸ, ತುಳಿತಕ್ಕೆ ಒಳಗಾದ ಸಮಾಜಕ್ಕೆ ತಿಳಿಸುವಂಥ ಕೆಲಸ ಆಗುತ್ತೆ. ಅದೇ ಜೊತೆಯಲ್ಲಿ ಜಾತಿ ಗಣತಿ ಸಂದರ್ಭದಲ್ಲಿ ಜಾತಿ ನಮೂದಿ ಮಾಡುವಂಥ ಸಂದರ್ಭದಲ್ಲಿ ಗೊಲ್ಲ ಅದರ ಕೆಳಗಡೆ ಉಪಜಾತಿಯನ್ನು ನಮೂದಿ ಮಾಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು.